ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಏಳಿ, ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ, ಸಾಧ್ಯವಿಲ್ಲ ಎಂಬ ಪದವು ನಮ್ಮ ಶಬ್ದಕೋಶದಲ್ಲಿ. ನಿಮ್ಮನ್ನು ನೀವು ನಂಬಿ, ಜಗತ್ತು ನಿಮ್ಮ ಕಾಲಡಿ ಇರುತ್ತದೆ. ನಮ್ಮನ್ನು ನಾವು ನಂಬಿದಾಗ ಜಗತ್ತು ಕಾಲಡಿ ಇರುತ್ತೆ ಅಲ್ವಾ. ನಮ್ಮನ್ನು ನಾವು ನಂಬ್ಕೋಬೇಕು, ಗೊತ್ತಾಯ್ತಾ? ಆವಾಗ ಜಗತ್ತು ನಮ್ಮನ್ನೇ ನಾವು ನಂಬದೆ ಹೋದರೆ ಇನ್ನೇನಾಗತ್ತೆ ಅಲ್ವಾ. ಈಗ ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಏಕಶ್ಲೋಕಿ ರಾಮಾಯಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಾಮ ಅಂದರೆ ಜಗತ್ತಿಗೆ ಪ್ರಸಿದ್ಧನಾದ ರಾಮನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅಯೋಧ್ಯ ರಾಮ, ಆಹಾ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ರಾಮಾಯಣವು ನಮ್ಮ ದೇಶದ ಆದಿಕಾವ್ಯ. ಇದನ್ನು ರಚಿಸಿದವರು ವಾಲ್ಮೀಕಿ ಮಹರ್ಷಿಗಳು. ರಾಮಾಯಣವು 24,000 ಶ್ಲೋಕಗಳನ್ನು ಒಳಗೊಂಡಿದೆ. ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ ಮತ್ತು ಯುದ್ಧಕಾಂಡಗಳೆಂಬ 6 ಕಾಂಡಗಳಿವೆ. ಹಾಗೂ ಉತ್ತರಕಾಂಡವು ಇದ್ದು ಅದನ್ನು ಯಾರು ಬರೆದರೆಂದು ತಿಳಿಯದು. ರಾಮಾಯಣವು ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿಯ ಶ್ರೇಷ್ಠ ಕೊಡುಗೆ. ಆದರ್ಶ ಪುರುಷ ಶ್ರೀರಾಮನು ನಡೆದ ಮಾರ್ಗವೇ ರಾಮಾಯಣ. ಅಲ್ಲಿ ಹಲವಾರು ಆದರ್ಶ ಪಾತ್ರಗಳು ಬರುತ್ತವೆ. ಆದರ್ಶ ನಾರಿ ಸೀತಾಮಾತೆ, ಆದರ್ಶ ಸಹೋದರ ಭರತ, ಆದರ್ಶ ನಿಷ್ಠಾವಂತ ಸೋದರ ಲಕ್ಷ್ಮಣ, ಆದರ್ಶ ತಾಯಿ ಕೌಸಲ್ಯ ಮಾತೆ, ಆದರ್ಶ ಭಕ್ತ ಶ್ರೀ ಆಂಜನೇಯ. ಇವರೆಲ್ಲ ಆದರ್ಶಮಯವರು ಅಲ್ವಾ. ಸುಮ್ಮನೆ ಹೇಳಲ್ಲ, ಎಲ್ಲರಿಗೂ ಎಲ್ಲರ ಹೆಸರು ಹೇಳಲ್ಲ, ಗೊತ್ತಾಯ್ತಾ? ನಾವು ಬದುಕ್ತೀವಿ, ಸಾಯ್ತೀವಿ, ಆದರೆ ಆ ಒಂದು ನಿಷ್ಠೆಯಿಂದ ಬಾಳಬೇಕು, ಆ ಹೆಸರು ತಗೋಬೇಕು. ಆದಿಕಾವ್ಯವೆಂಬ ಕೀರ್ತಿಗೆ ಪಾತ್ರವಾದ ಈ ಕಾವ್ಯದ ಸಾರವನ್ನು ಒಂದೇ ಶ್ಲೋಕದಲ್ಲಿ ಕಾಣಬಹುದು. ನಮ್ಮ ರಾಮಾಯಣದ ಏಕಶ್ಲೋಕಿ ರಾಮಾಯಣ ಹೇಳಿದ್ರೆ ಆ ಒಂದು ರಾಮಾಯಣ ನಾವು ಓದೋಕ್ಕಾಗಲ್ಲ ಅಂದರೆ ಇದನ್ನೊಂದು ಸಾಲಿನಲ್ಲಿ ಹೇಳ್ಕೊಂಡ್ರೆ ನಮಗೆ ಇಡೀ ರಾಮಾಯಣವೇನೆ ಹೇಳ್ಕೊಂಡಾಗೆ ಆಗತ್ತೆ. ಹೇಗೆ ಅಂತಂದರೆ: ಪೂರ್ವಂ ರಾಮ ತಪೋವನಾಭಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರೀದಾಹಂ ಪಶ್ಚಾತ್ ರಾವಣ ಕುಂಭಕರ್ಣಮಥನಂ ಏತದ್ದಿ ರಾಮಾಯಣಂ. ಇಷ್ಟು ಹೇಳ್ಕೊಂಡ್ರೆ ರಾಮಾಯಣನೇ ನಾವು ಹೇಳ್ಕೊಂಡಾಗತ್ತೆ. ಅದರಿಂದ ಪ್ರತಿದಿನ ಇದನ್ನು ಹೇಳ್ಕೊಳ್ಳಿ. ಎಷ್ಟು ಕಷ್ಟನ ಇದೇನು? ಕಷ್ಟ ಇಲ್ಲ ನೋಡಿ. ಪೂರ್ವಂ ರಾಮ ತಪೋವನಾಭಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರೀದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣಮಥನಂ ಏತದ್ದಿ ರಾಮಾಯಣಂ. ನಾವು ಪ್ರತಿದಿನ ಇದನ್ನು ಹೇಳ್ಕೊಂಡ್ರೆ ಭಾಳ ಒಳ್ಳೆಯದಾಗತ್ತೆ. ಪ್ರತಿದಿನ ರಾಮಾಯಣ ಓದ್ದಷ್ಟೇ ಪುಣ್ಯ ಬರುತ್ತೆ ನಮಗೆ. ದಿನ ಹೇಳ್ಕೊಳ್ಳಿ. ನಾವು ಹಿಂದೆ ರಾಮನು ತಪೋವನಕ್ಕೆ ಹೋಗುವುದು, ಸುವರ್ಣ ಮಾಯಾಜಿಂಕೆಯನ್ನು ಕೊಲ್ಲುವುದು, ಸೀತೆಯ ಅಪಹರಣವಾಗುವುದು, ಜಟಾಯು ಮರಣ ಗೈಯುವುದು, ಸುಗ್ರೀವನೊಂದಿಗೆ ಮಾತುಕತೆಯಾಡುವುದು, ವಾಲಿಯನ್ನು ನಿಗ್ರಹಿಸುವುದು, ಸಮುದ್ರವನ್ನು ದಾಟುವುದು, ಲಂಕಾ ನಗರವನ್ನು ದಹನ ಮಾಡುವುದು, ನಂತರ ರಾವಣ ಕುಂಭಕರ್ಣವನ್ನು ಸಂಹರಿಸುವುದು, ಇದೇ ರಾಮಾಯಣ. ಆ ಒಂದು ಶ್ಲೋಕನೇ ರಾಮಾಯಣ. ಅಷ್ಟೇ ಗೊತ್ತಾಯ್ತಾ? ಆ ಒಂದು ಇದೆಲ್ಲ ಕೂಡಿಸಿ ಮಾಡಿದಾರಲ್ಲ, ಅದಕ್ಕೆ ನಾವು ಭಗವಂತ ಕರುಣೆ ಇರಬೇಕು, ನಾವು ಸ್ಮರಿಸಬೇಕು. ಇವತ್ತು ನೋಡಿ, ನಾವು ಯಾವತ್ತೂ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮವನ್ನು ಹಿಂದೂ ಧರ್ಮದ ಬಗ್ಗೆ ಇವನ್ನೆಲ್ಲ ತಿಳ್ಕೊಳ್ಳೇಬೇಕು ನಾವು. ಹಿಂದೂ ಧರ್ಮ ನಾವು ಹಿಂದಿನಿಂದಲೂ ಬಂದಿರೋದು, ನಮಗೆ ಈಗಲಿಂದ ಅಲ್ಲ ಹಿಂದೂ ಧರ್ಮ ಅಂತಂದರೆ. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 30/4/2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ಚತುರ್ದಶಿ, ರಾತ್ರಿ 8:05, ನಕ್ಷತ್ರ ಚಿತ್ತೆ, ರಾತ್ರಿ 1:20, ಮಳೆ ಭರಣಿ, 1ನೇ ಪಾದ. ಇವತ್ತು ಚಾಂದ್ರ ನರಸಿಂಹ ಜಯಂತಿ. ನರಸಿಂಹನನ್ನು ಎಲ್ಲ ಸ್ಮರಿಸಿ ನಮಗೆ ನರಸಿಂಹ ಕೇಳಿದ್ದನ್ನು ಕರುಣಿಸ್ತಾನೆ. ಈಗ ನಾವು ರಾಹುಕಾಲ 1:54ರಿಂದ 3:28, ಉಳಿಕೆ ಕಾಲ 9:12ರಿಂದ 10:46, ಯಮಗಂಟ ಕಾಲ 6:03ರಿಂದ 7:38. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ
ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.